ಕುಮಾರ್ಗೆ ನಮ್ಮಿಂದನೇ ಸಹಾಯ ಆಗಿದೆ. ಅವನು ಯಾಕೆ ನಮ್ಮ ಅಗೇನ್ಸ್ಟ್ ಮೂವ್ ಮಾಡ್ತಾ ಇದ್ದಾನೆ? ಮುಂಚೆಯಿಂದಾನು ಅವನ್ನ ಅಂಡರ್ ವರ್ಲ್ಡ್ ಅಲ್ಲಿ ನರಿ ಅಂತಾನೆ ಕರೆಯೋದು. ಬೆಂಗಳೂರನ್ನ ತಗೊಂಡೋಗಿ ಬಾಂಬೆ ಅವರ ಹತ್ರ ಅಡ ಇಟ್ಟು ಡಾನ್ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದಾನೆ. ರೋಡ್ ನಲ್ಲಿರೋ ಖಾಲಿ ಬೆಂಚ್ ನೋಡಿದ್ರೆ ಸಾಕು, 2 ನಿಮಿಷ ಅದ್ರ ಮೇಲೆ ಕೂತ್ಕೊಂಡು ಹೋಗೋಣ ಅನ್ನೋ ಯೋಚನೆ ನಮಗೆ ಬರುತ್ತೆ. ಇನ್ನು ಭೂಗತ ಲೋಕದ ಡಾನ್ ಪಟ್ಟಕ್ಕೆ ಗ್ಯಾಂಗ್ಗಳ ಮಧ್ಯೆ ವಾರೆ ನಡೆದಿರುತ್ತೆ. ಆ ಜಾಗದಲ್ಲಿ ಕೂತ್ಕೋಬೇಕು ಅಂತ ಒಬ್ರಲ್ಲ ಒಬ್ರು ತಲೆ ಓಡಿಸ್ತಾನೆ ಇರ್ತಾರೆ. ಕುಮಾರ್ ಥರ ಅದನ್ನ ತಡಿಬೇಕು ಅಂತಂದ್ರೆ ಆ ಜಾಗದಲ್ಲಿ ಬೇರೆ ಇನ್ನೊಬ್ರು ಯಾರಾದ್ರೂ ಕೂತ್ಕೊಳ್ಳೇಬೇಕು. ಯಾರದು? ಶಂಕರ್. ನಾನಾ? ನಿನ್ನ ಹೆಸರು ಬೆಂಗಳೂರಿನ ನೆಮ್ಮದಿಯಾಗಿಡುತ್ತೆ, ಬಾಂಬೆ ಅಂಡರ್ವರ್ಲ್ಡ್ನ ತಡೆಯುತ್ತೆ, 4 ಜನಕ್ಕೆ ನೆರಳಾಗಿರುತ್ತೆ. ಯಾಕಾಗ್ಬಾರ್ದು? ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಕೆಟ್ಟದು ಮಾಡ್ಬೋದು, ಕೆಟ್ಟ ಜಾಗದಲ್ಲಿ ಕೂತ್ಕೊಂಡು ಒಳ್ಳೇದು ಮಾಡ್ಬೋದು. ಆ ಜಾಗದಲ್ಲಿ ಕೂತಿರೋನ್ ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ಇನ್ಮೇಲಿಂದ ಈ ಅಂಡರ್ವರ್ಲ್ಡ್ಗೆ ನೀನೇ ಚಕ್ರವರ್ತಿ. ಓ ಶಂಕರ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಡಾರ್ಕ್ ರೂಮ್ನಲ್ಲಿ ಅಡ್ಡಗಳಲ್ಲಿ ಹುಡುಗರ ಮಧ್ಯೆ ನಡಿಬೇಕಾದ ಮೀಟಿಂಗ್ ಇವತ್ತು ಹೀಗೆ ಓಪನ್ ಆಗಿ ಪಬ್ಲಿಕಲ್ಲಿ ನಡೀತಾ ಇದೆ. ಎನಿವೇಸ್ ಬಂದ್ರಲ್ಲ, ಕಾಫಿನಾ ಟೀನಾ? ಊಟ ಮಾಡ್ಕೊಂಡೆ ಹೋಗೋಣ. ಓ ಬೆರರ್ ಸರ್, 2 ಸೌತ್ ಇಂಡಿಯನ್ ಮೀಲ್ಸ್. ಏನಕ್ಕೆ ಈ ಥರ ಮಾಡಿದ್ರಿ? ನಾನು ಅಂಡರ್ ವರ್ಲ್ಡ್ಗೆ ಎಂಟರ್ ಆಗಿದ್ದು ನಿಮ್ಮ ಪರ್ಸ್ನಲ್ ಮ್ಯಾಟ್ರ್ ಕೇಳಿ. ನನ್ನ ಬಾರ್ಗೆ ಹುಡುಗರು ನುಗ್ಗಿಸ್ತಿರಲ್ಲ. ಶಂಕರ್, ಅದೆಲ್ಲ ನಿಜ ಅಂತ ಅಂದ್ಕೊಂಡ್ರ? ಅವತ್ತು ನಿಮ್ಮನ್ನು ಒಪ್ಸೋದಕ್ಕೆ ಒಂದು ಸುಳ್ಳು ಹೇಳಿದೆ, ನೀವು ಇಮೋಷನಲಿ ಲಾಕ್ ಆದ್ರಿ. ಐ ಆಮ್ ಸಾರಿ. ಕಾಳಿಂಗ ಸರ್ಪನೋ ನಿಮ್ಮನ್ನು ಅಕ್ಕಪಕ್ಕ ಇಟ್ರೆ ಅದನ್ನ ನಂಬೋದು, ನನ್ನನ್ನು ನಂಬೋ ಹಾಗಿಲ್ಲ. ಅದು ಕುಮಾರ್. ನೋಡಿ ಶಂಕರ್, ಬೆಂಗಳೂರಿನಲ್ಲಿ ಸಮುದ್ರ ಒಂದು ಇಲ್ಲ ಅನ್ನೋದು ಬಿಟ್ರೆ ಇಂಟರ್ನ್ಯಾಷನಲ್ ಮಾಫಿಯಾಗೆ ಬೇಕಾದ ಎಲ್ಲ ಫೆಸಿಲಿಟೀಸ್ ಇದೆ. ಅದಕ್ಕೆ ಈ ಬಾಂಬೆ ಅಂಡರ್ವರ್ಲ್ಡ್ನವರು ಬೆಂಗಳೂರನ್ನ ಬೇಸ್ ಮಾಡಬೇಕು ಅಂತ ಅವತ್ತಿಂದ ಇವತ್ತುವರೆಗೆ ಪ್ರಯತ್ನ ಪಡ್ತಾನೇ ಇದ್ದಾರೆ. ಅದಕ್ಕೆ ಈಗ ಅವರು ನಮಗೆ ಒಂದು ಒಳ್ಳೆ ಆಫರ್ ಇಟ್ಟಿದ್ದಾರೆ. ಅದರಲ್ಲಿ ನಿಮಗೂ ದೊಡ್ಡ ಲಾಭ ಇದೆ. ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಕೊಡಲ್ಲ, ನಿನಗೂ ಮಾಡಕ್ ಬಿಡಲ್ಲ. ಈ ಮ್ಯಾಟ್ರನ್ನ ಇಲ್ಲೇ ಬಿಟ್ಬಿಡು, ಊಟ ಮಾಡೋಣ. ಶಂಕರ್, ನಾನು ನಿನಗೆ ಒಬ್ಬನೇ ಬಾ ಅಂತ ಹೇಳಿದ್ದೆ, ಆದರೆ ನಾನು ಒಬ್ಬನೇ ಬರ್ತೀನಿ ಅಂತ ಹೇಳಿಲ್ಲ. ಸುತ್ತ ನೋಡು, ಅಂಡರ್ ವರ್ಲ್ಡಲ್ಲಿ ನಾನು ನೀನು ಒಟ್ಟಿಗೆ ಇರೋಕ್ಕಾಗಲ್ಲ. ನಾನು ಅದನ್ನೇ ಯೋಚನೆ ಮಾಡಿದ್ದೆ ನಿನ್ಗಿಂತ ಮುಂಚೆ. ಶಂಕರ್, ಬೇಡ ಬೇಡ ಬೇಡ. ಹೀಗೆ ಹೊಡೆದಿದ್ದಾನೆ, ಕ್ಲೋಸ್ ರೇಂಜ್. ಕುರ್ಚಿ ಕುರ್ಚಿ ಅಂತ ಕುರ್ಚಿ ಮೇಲೆ ಸತ್ತೋದ. ಮಾಡಿದವರು ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. ಮೈಂಡಲ್ಲಿದೆ, ಪೇಪರ್ಸಲ್ಲಿದೆ, ಆದರೆ ಪೊಲೀಸ್ ಫೈಲ್ಸಲ್ಲಿಲ್ಲ, ರೆಕಾರ್ಡ್ಸಲ್ಲಿಲ್ಲ. ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಇದ್ದೀರಾ. ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ಸರ್? ಶಂಕರ್. ನೋ, ಅವ್ರ ಮೇಲೆ ಒಂದೇ ಒಂದು ಕೇಸು ಬುಕ್ ಆಗಿಲ್ಲ, ಯಾವುದೇ ಕ್ರಿಮಿನಲ್ ಹಿಸ್ಟ್ರಿನೂ ಇಲ್ಲ ಸರ್. ಇನ್ಮೇಲ್ ಸೇರಿಸಿ. ಐ ವಾಂಟ್ ಹಿಮ್ ಅಂಡರ್ ಲಾ. हेलो दीवान। याव दीवान? इंडियाज मोस्ट वांटेड। तो हर पुलिस को तुम्हें मारने का मौका है। हे, लॉ एंड ऑर्डर मत बिटा को, धंधे की बात करें। बोल। तू मेरे ऑपरेशंस में कोऑपरेट करने के लिए क्या कीमत लेगा? बोल। तू मुझे खरीदना चाहता है? अबे चूतिए, तुझे मेरा जूता भी नहीं मिलेगा। तू मेरा कोऑपरेशन चाहता है? अगर मैं ऑपरेशन करने निकला तो तेरा नस नस काट दूंगा, हरामी। एसीबी, एंटी राउडी स्क्वाड का चीफ बन के 2-4 एनकाउंटर क्या कर लिया? अपने आप को हीरो समझ बैठा। देख,
हर डील में 40% तेरे टेबल के ऊपर पहुंचा दूंगा। और एक बार मेरे से परसेंटेज के बारे में बात किया तो 100% तेरे को ऊपर पहुंचा दूंगा। मुझसे पंगा मत ले। दीवान ने तो सारे हिंदुस्तान की पुलिस के साथ पंगा लिया हुआ है, किसने क्या उखाड़ लिया मेरा? सच ಯಾಕೆ ಸರ್, ಯಾಕೆ ಈ ರೈಡು? ಏಯ್, ಜಾಸ್ತಿ ಮಾತಾಡಬಾರ್ದು. ಸೈಡ್ಗೆ ಹೋಗ್. ನೀವು ಡಾಕ್ಟರ್ ಅಲ್ವಾ? ವಿಲ್ ಯು ಪ್ಲೀಸ್ ಕೂತ್ಕೊಂಡು ಮಾತಾಡೋಣ? ವಾರಂಟ್ ಇದೆಯಾ? ಯಾವುದಕ್ಕೆ? ನೀನು ಸ್ಕೆಚ್ ಹಾಕಿ ಮಾಡಿರೋ ಮರ್ಡರ್ಗಳಿಗ ಪೊಲೀಸವರು ಹೇಳಿ ಕೇಳಿ ಬರಲ್ಲ. ನಾನು ಹೇಳಿ ಕೇಳಿ ಮಾಡಲ್ಲ. ಇದೇ ಎಜುಕೇಟೆಡ್ ಕ್ರಿಮಿನಲ್ ಸ್ಪೆಷಾಲಿಟಿ. ಲಾ ತಿಳ್ಕೊಂಡಿರ್ತೀರ, ಲಾಯರ್ಸ್ ಇಟ್ಟಿರ್ತೀರ, ಕ್ರೈಮ್ ಮಾಡ್ತಾನೇ ಇರ್ತೀರ. ತುಂಬ ಬುದ್ಧಿವಂತ ಅನ್ಕೊಂಡಿದ್ಯಾ? ರೆಕಾರ್ಡ್ಸಲ್ಲೆಲ್ಲೂ ಹೆಸರಿಲ್ವಲ್ಲ. ಇನ್ಮೇಲೆ ಬಿಲ್ಡಪ್ ಮಾಡ್ತೀನಿ. ಸಿಟಿನಲ್ಲಿ ನಡೆಯೋ ಎಲ್ಲ ಅಂಡರ್ವರ್ಲ್ಡ್ ಆಕ್ಟಿವಿಟೀಸಲ್ಲಿ ನಿನ್ನ ಹೆಸರಿರುತ್ತೆ. ನಾನು ಮಾಡಿರೋ ಕೆಲಸಕ್ಕೆ ಕ್ರೆಡಿಟ್ ತಗೊಂಡಿಲ್ಲ. ಬೇರೆಯವ್ರ ಕೇಸಲ್ಲಿ ನನ್ನ ಹೆಸರನ್ನ ಡೆಬಿಟ್ ಮಾಡಿದ್ರೆ ಅಕೌಂಟ್ ಹೇಗೆ ಟ್ಯಾಲಿ ಮಾಡಬೇಕು ಅಂತ ನನಗೆ ಗೊತ್ತು. ಜಸ್ಟ್ ಒಂದೇ ಒಂದು ಎವಿಡೆನ್ಸ್ ನಿನ್ನ ಅಗೇನ್ಸ್ಟ್ ಸಿಕ್ಕಿದ್ದಿನ ನೀನು ಫಿನಿಶ್. ಆಲ್ ದಿ ಬೆಸ್ಟ್.